ಬಿಗ್ ಬಾಸ್ನಲ್ಲಿ ನಡೆದಂತಹ ಒಂದು ಪ್ರೋಮೋ ಏನಿತ್ತು ಎಲ್ಲರ ತಲೆಯನ್ನು ಕೆಡಿಸಿದೆ. ಅಮುಕು ಡುಮುಕು ಬಿಗ್ ಬಾಸಿಂದ ಹೊರಬಂದ್ರ ಇಲ್ಲ ಹೊರಗಡೆನೇ ಒಳಗಡೆ ಇದ್ದಾರಾ ಏನು ಅನ್ನುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಸಹ ಕುತೂಹಲವನ್ನು ಮೂಡಿಸಿದೆ. ಎಲ್ಲೆಲ್ಲೂ ಸಹ ಅಮುಕು ಡುಮುಕು ಅವರದ್ದು ತುಂಬ ಟ್ರೆಂಡಿಂಗ್ನಲ್ಲಿದೆ. ಇಲ್ಲಿ ಒಂದು ಟಾಸ್ಕನ್ನು ಹೇಳ್ತಾರೆ, ಟಾಸ್ಕನ್ನು ಮಾಡೋದಿಲ್ಲ ನಾನು, ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಬಂದಿಲ್ಲ ನಾನು ಅಂತ ಹೇಳಿದಂತಹ ಅಮುಕು ಡುಮುಕುವನ್ನು ನೇರವಾಗಿ ವಿನಯ್ ಅವರೇ ಏನು ಮಾಡೋದಿಲ್ಲ ಅಂತ ಅಂದರೆ ಇಲ್ಲಿಂದ ಹೊರಡುತ್ತಾರೆ ಇಲ್ಲಿಂದ ಅಂತ ಹೇಳಿ ಒಂದು ಖಡಕ್ ಆದಂತಹ ಮಾತನ್ನು ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಅಮುಕು ಡುಮುಕು ಅಲ್ಲಿಂದ ಹೊರಟು ಹೋಗ್ತಾರೆ. ಇದನ್ನು ನಾವು ಬಿಗ್ ಬಾಸ್ನಲ್ಲಿ ಪ್ರೋಮೋದಾಗಿ ನಾವು ನೋಡಿದ್ವಿ. ಅಲ್ಲಿಂದ ಹೊರಗಡೆ ಬಂದ್ರ ಇಲ್ಲ ಗಿಮಿಕ್ಕ ಇಲ್ಲ ಸೆಲೆಕ್ಟ್ ಆಗಿದ್ದಾರಾ ಏನು ಅಂತ ಹೇಳಿ ನಾವು ಕಾತರದಲ್ಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಯಾಕಂದರೆ ಬಿಗ್ ಬಾಸ್ ಅಭಿಮಾನಿಗೆ ಬಳಗ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಅಮುಕು ಡುಮುಕು ಅವರು ಈಗ ಸ್ಟೋರೀಸ್ಗಳಲ್ಲಿ ಅವರು ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಇದ್ದೇನೆ ಅಂತಲೂ ಕೂಡ ಅವರು ಒಂದು ಸ್ಟೋರಿಯನ್ನು ಹಾಕಿದ್ದಾರೆ. ಇದೆಲ್ಲವನ್ನು ಸಹ ನೋಡಿದ್ರೆ ಬಿಗ್ ಬಾಸಿಂದ ಅವರು ನಾನು ಕೊಟ್ಟಿದ್ದ ಕೆಲಸವನ್ನು ನಾನು ಟಾಸ್ಕನ್ನು ಮಾಡೋದಿಲ್ಲ ಅಂತ ಹೇಳಿ ಹೊರಗಡೆ ಬಂದಿರುವ ರೀತಿಯಾಗಿ ನಮಗೆ ಕಾಣ್ತಾ ಇದೆ. ಹಾಗೆಯೇ ಬಿಗ್ ಬಾಸ್ ಬಳಿ ಅವರು ಸಾಕಷ್ಟು ಜನರನ್ನು ಕೇಳ್ಕೊಂಡಿದ್ರು. ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು, ಅಲ್ಲಿಂದ ನಾನು ಸಾಧನೆ ಮಾಡಬೇಕು, ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿ, ಕಲರ್ಸ್ ಕನ್ನಡವನ್ನು ಟ್ಯಾಗ್ ಮಾಡಿ, ಕಲರ್ಸ್ ಕನ್ನಡದಲ್ಲಿ ಕಮೆಂಟ್ ಮಾಡಿ ಹೇಳಿ, ಹಾಗೆ ಸುದೀಪ್ ಸರ್ಗೆ ನನ್ನನ್ನು ಟ್ಯಾಗ್ ಮಾಡಿ, ಹಾಗೆ ಹೀಗೆ ಅಂತ ಹೇಳ್ತಿದ್ದಂತಹ ಅಮುಕು ಡಮುಕು ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಈ ರೀತಿಯಾದಂತಹ ನಡ್ಕೊಂಡು ಮನೆಯಿಂದ ಹೊರಗಡೆ ಬಂದಿರುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಒಂದು ಶಾಕ್ ಆದಂತಹ ವಿಚಾರವಾಗಿ ಹೊರಹೊಮ್ಮಿದೆ.